ಶಾಂತವಾದ ಬೆಳಗಿನ ಹೊತ್ತಿನಲ್ಲಿ ಪ್ರಕೃತಿ ನಿಧಾನವಾಗಿ ಎಚ್ಚರಗೊಳ್ಳುವಾಗ ನಮ್ಮ ದೇಹ ಮತ್ತು ಮನಸ್ಸಿಗೂ ಹೊಸ ಶಕ್ತಿಯನ್ನು ನೀಡುವ ಒಂದು ಮಹತ್ವದ ವಿಧಾನ ಇದೆ. ಅದೇ ಯೋಗ. ಯೋಗವು ಕೇವಲ ವ್ಯಾಯಾಮವಲ್ಲ, ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಮತೋಲನದಲ್ಲಿ ಇಡುವ ಪ್ರಾಚೀನ ಭಾರತೀಯ ವಿಜ್ಞಾನ. ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಒಂದಾಗಿಸುವುದು. ಸಾವಿರಾರು ವರ್ಷಗಳ ಹಿಂದೆ ಭಾರತದ ಋಷಿಮುನಿಗಳು ಆರೋಗ್ಯಕರ ಜೀವನಕ್ಕಾಗಿ ಯೋಗವನ್ನು ಅಭ್ಯಾಸ ಮಾಡುತ್ತಿದ್ದರು. ಅವರು ಯೋಗದ ಮೂಲಕ ದೇಹದ ಬಲ, ಮನಸ್ಸಿನ ಶಾಂತಿ ಮತ್ತು ಆತ್ಮದ ಅರಿವು ಪಡೆಯುತ್ತಿದ್ದರು. ಇಂದು ಯೋಗವು ಭಾರತದಿಂದ ವಿಶ್ವದಾದ್ಯಂತ ಹರಡಿದೆ. ಯೋಗದಲ್ಲಿ ಹಲವು ಮುಖ್ಯ ಭಾಗಗಳಿವೆ. ಆಸನಗಳು ದೇಹವನ್ನು ಬಲಪಡಿಸುತ್ತವೆ ಮತ್ತು ಲವಲವಿಕೆ ಹೆಚ್ಚಿಸುತ್ತವೆ. ಪ್ರಾಣಾಯಾಮ ಉಸಿರಾಟವನ್ನು ನಿಯಂತ್ರಿಸಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಧ್ಯಾನ ಮನಸ್ಸನ್ನು ಶಾಂತಗೊಳಿಸಿ ಏಕಾಗ್ರತೆ ನೀಡುತ್ತದೆ. ಇವುಗಳೆಲ್ಲ ಸೇರಿ ಯೋಗವನ್ನು ಸಂಪೂರ್ಣವಾಗಿಸುತ್ತವೆ. ಯೋಗವನ್ನು ದಿನನಿತ್ಯ ಅಭ್ಯಾಸ ಮಾಡಿದರೆ ದೇಹದ ಆರೋಗ್ಯ ಉತ್ತಮವಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ, ನಿದ್ರೆ ಉತ್ತಮವಾಗುತ್ತದೆ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಯೋಗವು ವಿಶೇಷವಾಗಿ ಉಪಯುಕ್ತ, ಏಕೆಂದರೆ ಅದು ಓದಿನಲ್ಲಿ ಗಮನವನ್ನು ಹೆಚ್ಚಿಸುತ್ತದೆ. ಒತ್ತಡ ಮತ್ತು ಆತಂಕ ಹೆಚ್ಚಾಗುತ್ತಿರುವಾಗ ಯೋಗವು ನಮ್ಮನ್ನು ಸಮತೋಲನದಲ್ಲಿ ಇಡುತ್ತದೆ. ಅದಕ್ಕಾಗಿಯೇ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲಾಗುತ್ತದೆ. ಹೀಗಾಗಿ ಯೋಗವು ವ್ಯಾಯಾಮ ಮಾತ್ರವಲ್ಲ, ಅದು ಆರೋಗ್ಯ, ಶಾಂತಿ ಮತ್ತು ಸಂತೋಷದ ಮಾರ್ಗ. ನಾವು ಪ್ರತಿದಿನ ಸ್ವಲ್ಪ ಸಮಯ ಯೋಗಕ್ಕೆ ನೀಡಿದರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಯೋಗವನ್ನು ಅಭ್ಯಾಸ ಮಾಡೋಣ, ಆರೋಗ್ಯಕರ ಜೀವನವನ್ನು ರೂಪಿಸೋಣ. ಯೋಗಶಾಸ್ತ್ರವು ಮುಖ್ಯವಾಗಿ ಪತಂಜಲಿ ಯೋಗ ಸೂತ್ರಗಳು ನೇರವಾಗಿ ಸನ್ಯಾಸಿ ಎಂಬ ಪದವನ್ನು ಬಳಸದಿದ್ದರೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತ ಮಟ್ಟದ ಅನುಷ್ಠಾನವನ್ನು ಅನುಸರಿಸುವ ಯೋಗಿಗಳ ಅಥವಾ ಸಾಧಕರ ಬಗ್ಗೆ ಸ್ಪಷ್ಟ ಕ್ರಮಗಳನ್ನು ಹೇಳಿದೆ. ಈ ಕ್ರಮಗಳೇ ಸಾಮಾನ್ಯವಾಗಿ ಸನ್ಯಾಸಿಗಳು ತಮ್ಮ ಅನುಷ್ಠಾನಕ್ಕಾಗಿ ಅಳವಡಿಸಿಕೊಳ್ಳುವ ಮೂಲಭೂತ ಶಿಸ್ತುಗಳಾಗಿವೆ. ಯೋಗಶಾಸ್ತ್ರದಲ್ಲಿ ಸಾಧಕರಿಗೆ ಅಂದರೆ ಸನ್ಯಾಸಿಗಳಿಗೆ ಹೇರಿದ ಕ್ರಮಗಳು. ಪತಂಜಲಿ ಯೋಗ ಸೂತ್ರಗಳಲ್ಲಿ ಯೋಗ ಸಾಧಕನು ಅನುಸರಿಸಬೇಕಾದ ಅಷ್ಟಾಂಗ ಯೋಗದ ಅಂದರೆ 8 ಅಂಗಗಳುಳ್ಳ ಯೋಗದ ಮೊದಲ 2 ಹಂತಗಳು ಅತ್ಯಂತ ಪ್ರಮುಖ ನೈತಿಕ ಮತ್ತು ಆಚರಣೆಯ ಕ್ರಮಗಳಾಗಿವೆ. 1. ಯಮ, ನೈತಿಕ ಸಂಯಮಗಳು. ಯಮಗಳು ಬಾಹ್ಯ ಪ್ರಪಂಚದೊಂದಿಗಿನ ಸಾಧಕನ ಸಂಬಂಧವನ್ನು ನಿಯಂತ್ರಿಸುತ್ತವೆ. ಇವು ಸಾರ್ವತ್ರಿಕ ಮಹಾವ್ರತಗಳಾಗಿವೆ, ಅಂದರೆ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಪ್ರತಿಜ್ಞೆಗಳು. ಅಹಿಂಸೆ, ಮನಸ್ಸು, ಮಾತು ಮತ್ತು ಕೃತಿಯಲ್ಲಿ ಯಾವುದೇ ಜೀವಿಗೆ ಹಿಂಸೆ ನೀಡದಿರುವುದು. ಸತ್ಯ, ಸತ್ಯವನ್ನು ಮಾತ್ರ ಮಾತನಾಡುವುದು ಮತ್ತು ಆಲೋಚಿಸುವುದು. ಅಸ್ತೇಯ, ಕದೆಯದಿರುವುದು, ಅಂದರೆ ಇತರರಿಗೆ ಸೇರಿದ ಯಾವುದನ್ನೂ ಬಯಸದಿರುವುದು. ಬ್ರಹ್ಮಚರ್ಯ, ಇಂದ್ರಿಯ ಸುಖಗಳನ್ನು ತ್ಯಜಿಸಿ ಶಕ್ತಿಯನ್ನು ಆಧ್ಯಾತ್ಮಿಕ ಗುರಿಯತ್ತ ಕೇಂದ್ರೀಕರಿಸುವುದು. ಸನ್ಯಾಸಿಗಳಿಗೆ ಇದು ಸಂಪೂರ್ಣ ಲೈಂಗಿಕ ಸಂಯಮ. ಅಪರಿಗ್ರಹ, ಅನಗತ್ಯ ವಸ್ತುಗಳನ್ನು ಸಂಗ್ರಹಿಸದಿರುವುದು ಅಥವಾ ಆಸೆ ಪಡದಿರುವುದು. ಸನ್ಯಾಸಿಗೆ ಇದು ಸಂಪೂರ್ಣ ತ್ಯಾಗದ ರೂಪ. ನಿಯಮ, ವೈಯಕ್ತಿಕ ಶಿಸ್ತುಗಳು. ನಿಯಮಗಳು ಸಾಧಕನ ವೈಯಕ್ತಿಕ ಅನುಷ್ಠಾನ ಮತ್ತು ಶಿಸ್ತಿಗೆ ಸಂಬಂಧಿಸಿವೆ. ಶೌಚ, ದೇಹ ಮತ್ತು ಮನಸ್ಸಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು. ಸಂತೋಷ, ಲಭ್ಯವಿರುವುದರಲ್ಲಿ ತೃಪ್ತಿ ಮತ್ತು ಸಂತೃಪ್ತಿಯನ್ನು ಕಂಡುಕೊಳ್ಳುವುದು. ತಪಸ್ಸು, ಸಾಧನೆಯ ಹಾದಿಯಲ್ಲಿ ಬರುವ ದ್ವಂದ್ವಗಳನ್ನು ಅಂದರೆ ಬಿಸಿ, ಚಳಿ, ಹಸಿವು, ತೃಷೆ ಇತ್ಯಾದಿಗಳನ್ನು ಸಹಿಸಿಕೊಳ್ಳುವ ಕಠಿಣ ಶಿಸ್ತು ಮತ್ತು ಪರಿಶ್ರಮ. ಸ್ವಾಧ್ಯಾಯ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನ ಮತ್ತು ಆತ್ಮಾವಲೋಕನ. ಈಶ್ವರ ಪ್ರಣಿಧಾನ, ಸಮಸ್ತ ಕರ್ಮಗಳ ಫಲವನ್ನು ದೇವರಿಗೆ ಅರ್ಪಿಸುವುದು ಮತ್ತು ಸಂಪೂರ್ಣ ಶರಣಾಗತಿ ಭಾವ. ಯೋಗಶಾಸ್ತ್ರದ ಅಂತಿಮ ಗುರಿ. ಯೋಗಶಾಸ್ತ್ರದ ಪ್ರಮುಖ ಲಕ್ಷ್ಯವೆಂದರೆ ಚಿತ್ತವೃತ್ತಿ ನಿರೋಧ, ಅಂದರೆ ಮನಸ್ಸಿನ ಚಂಚಲವಾದ ವೃತ್ತಿಗಳನ್ನು ನಿಲ್ಲಿಸುವುದು. ಇದರ ಮೂಲಕ ಕೈವಲ್ಯ ಅಂದರೆ
ಪರಮೋಚ್ಚ ಏಕಾಂತ ಮತ್ತು ಮುಕ್ತಿ ಸ್ಥಿತಿಯನ್ನು ತಲುಪುವುದು. ಸನ್ಯಾಸಿಗಳು ಯೋಗಿ ಅಥವಾ ಮುನಿಗಳಾಗಲು ಈ ಯಮ ಮತ್ತು ನಿಯಮಗಳ ಜೊತೆಗೆ ಅಷ್ಟಾಂಗ ಯೋಗದ ಉಳಿದ ಭಾಗಗಳಾದ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾರೆ. ಯೋಗಶಾಸ್ತ್ರದ ಪ್ರಕಾರ ಈ ಅನುಷ್ಠಾನವು ಬಾಹ್ಯ ತ್ಯಾಗಕ್ಕಿಂತ ಆಂತರಿಕ ಸಂಯಮಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದರಲ್ಲಿ ಯಮ ನಿಯಮ, ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮವನ್ನು ದಾಟಿದ ಮೇಲೆ ಆಸನ. ಸೊ ಯಮದಲ್ಲಿ ಬರುವಂಥದ್ದು 5 ಯಾವುದು, ನಿಯಮದಲ್ಲಿ ಬರುವಂಥದ್ದು 5 ಸ್ಟೆಪ್ಸ್ ಯಾವುದು, ಅದೆಲ್ಲ ದಾಟಿದ ಮೇಲೆ, ಅದು ದಾಟೋದೇ ಕಷ್ಟ, ಅದು ದಾಟಿದ ಮೇಲೆ ಆಸನವನ್ನು ಮಾಡುವಂಥದ್ದು. ಸೊ ಫ್ರೆಂಡ್ಸ್, ತಿಳ್ಕೊಂಡ್ರಲ್ಲ ಈ ಒಂದು ವಿಷಯನ. ಸೊ ಯೋಗದ ಬಗ್ಗೆ ಮಾತಾಡಲಿಕ್ಕೆ ತುಂಬ ಇದೆ ಸ್ನೇಹಿತರೆ. ಇದು ಆಳವಾದ ಅಧ್ಯಯನ ಮಾಡಲಿಕ್ಕೆ ಕೆಲವು ದಿವಸಗಳೇ ಬೇಕಾಗ್ಬೋದು. ಬಟ್ ಇಂಥ ಬ್ಯುಸಿ ಲೈಫಲ್ಲಿ ನಮಗೆ ಅಷ್ಟು ತಿಳ್ಕೊಳ್ಳೋಷ್ಟು ತಾಳ್ಮೆನೂ ಇಲ್ಲ ಮತ್ತು ಸಮಯ ಕೂಡ ಇಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಂಥ ಹಲವಾರು ವಿಚಾರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಈ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ನೀವು ದಯವಿಟ್ಟು ನೋಡ್ತಾ ಇರಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಥ್ಯಾಂಕ್ ಯು, ಧನ್ಯವಾದ.